ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿ ಪ್ರಮುಖ 50 ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಕೇವಲ ಶಿಕ್ಷಕರ ನೇಮಕಾತಿಗೆ ಮಾತ್ರ ಅಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ. ಓಕೆ, ಈ ಸೆಷನ್ನಲ್ಲಿ ನಿಮಗೆ ಪ್ರತಿ ಪ್ರಶ್ನೆಗೆ ವಿವರಣೆಯನ್ನು ಹೇಳ್ತಾ ಹೋಗಲ್ಲ, ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಪ್ರಶ್ನೆಗಳ ಸಂಗ್ರಹ ಈ ಒಂದು ಸೆಷನ್ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಮೊದಲನೇದಾಗಿ ಕ್ರಿಕೆಟ್ ವಿದ್ಯಮಾನಗಳು 2026. ಓಕೆ, 2026ಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ವಿದ್ಯಮಾನಗಳ ಕುರಿತಾಗಿ ಯಾವ ರೀತಿ ಪ್ರಶ್ನೆಗಳಾಗ್ಬೋದು ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಮೊದಲನೆಯ ಪ್ರಶ್ನೆ, 2026ರ ICC ಪುರುಷರ T20 ವಿಶ್ವಕಪ್ ಗೆದ್ದ ತಂಡ ಯಾವುದು ಅಂತ ಅಂದರೆ ಭಾರತ. ಓಕೆ, ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ ಫೈನಲ್ನಲ್ಲಿ ಭಾರತವು ಯಾವ ತಂಡವನ್ನು ಸೋಲಿಸಿತು ಅಂತ ಇದೆ. ಸೊ 2026ರ T20 ವಿಶ್ವಕಪ್ ಫೈನಲ್ನಲ್ಲಿ ಭಾರತ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿ ಗೆಲುವನ್ನು ಕಂಡಿದೆ. ಓಕೆ, ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ನ ಸರಣಿ ಶ್ರೇಷ್ಠ ಅಂದರೆ ಪ್ಲೇಯರ್ ಆಫ್ ದ ಸಿರೀಸ್ ಪ್ರಶಸ್ತಿ ಯಾರಿಗೆ ಒಲಿಯಿತು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಸಂಜು ಸ್ಯಾಮ್ಸನ್. ಓಕೆ, 2026ರ T20 ವಿಶ್ವಕಪ್ನ ಪ್ಲೇಯರ್ ಆಫ್ ದ ಸಿರೀಸ್ ಯಾರು ಅಂತ ಅಂದರೆ ಸಂಜು ಸ್ಯಾಮ್ಸನ್ ಅವರು. ಇನ್ನು ನಾಲ್ಕನೆಯ ಪ್ರಶ್ನೆ, 2026ರ ಪುರುಷರ T20 ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿದ ದೇಶಗಳು ಯಾವುದು ಅಂದರೆ ಭಾರತ ಮತ್ತು ಶ್ರೀಲಂಕಾ. ಓಕೆ, ಭಾರತ ಮತ್ತು ಶ್ರೀಲಂಕಾ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಐದನೆಯ ಪ್ರಶ್ನೆ, 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2026 ಚಾಂಪಿಯನ್ ಪಟ್ಟ ಗೆದ್ದ ತಂಡ ಯಾವುದು ಅಂದರೆ RCB. ಓಕೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ RCB 2026ರ IPL 2026 ಚಾಂಪಿಯನ್ ಪಟ್ಟವನ್ನು ಗೆದ್ದುಕೊಂಡಿದೆ. ನೆಕ್ಸ್ಟು ಆರನೆಯ ಪ್ರಶ್ನೆ, IPL 2026 ಫೈನಲ್ ಪಂದ್ಯದಲ್ಲಿ RCB ಯಾವ ತಂಡವನ್ನು ಮಣಿಸಿತು ಅಂತ ಅಂದರೆ GT. ಓಕೆ, ಗುಜರಾತ್ ಟೈಟಾನ್ಸ್ ತಂಡವನ್ನು ಸೋಲಿಸಿ ಗೆಲುವನ್ನು ಕಂಡಿದೆ. ಇನ್ನು ನೆಕ್ಸ್ಟು ಏಳನೆಯ ಪ್ರಶ್ನೆ, IPL 2026 ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಯಾರನ್ನ ನಾವು ಕರೆದಿದ್ದೀವಿ ಅಂದರೆ ವಿರಾಟ್ ಕೊಹ್ಲಿಯವರು. ಓಕೆ, IPL 2026 ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪಟ್ಟವನ್ನು ಗೆದ್ದವರು ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಎಂಟನೆಯ ಪ್ರಶ್ನೆ, IPL 2026 ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ಪಡೆದವರು ಯಾರು ಅಂದರೆ ವೈಭವ್ ಸೂರ್ಯವಂಶಿ. ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ, T20 ವಿಶ್ವಕಪ್ 2026ರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು ಅಂದರೆ ಸಾಹಿಬ್ಜಾದ್ ಫರ್ಹಾನ್. ಓಕೆ, ಇವರು 383 ರನ್ನನ್ನು ಗಳಿಸಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನೆಕ್ಸ್ಟು 10ನೆಯ ಪ್ರಶ್ನೆ, T20 ವಿಶ್ವಕಪ್ 2026ರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳು ಯಾರು ಅಂತ ಅಂದರೆ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ. ತಲಾ 14 ವಿಕೆಟ್ಗಳನ್ನು ಪಡೆದ ಬೌಲರ್ಗಳಾಗಿರ್ತಾರೆ. ಓಕೆ, ಸೊ ನೆಕ್ಸ್ಟು 11ನೆಯ ಪ್ರಶ್ನೆ, IPL 2026 ಫೈನಲ್ ಪಂದ್ಯ ನಡೆದ ಕ್ರೀಡಾಂಗಣ ಯಾವುದು ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಬಾರಿಯ ಅಂದರೆ 2026ರ IPL ಫೈನಲ್ ಪಂದ್ಯ ನಡೆದಿದೆ. ನೆಕ್ಸ್ಟ್ 12ನೆಯ ಪ್ರಶ್ನೆ, ಸತತ 2 T20 ವಿಶ್ವಕಪ್ ಟೂರ್ನಿಗಳನ್ನು ಗೆದ್ದ ಇತಿಹಾಸದ ಮೊದಲ ತಂಡ ಯಾವುದು ಅಂದರೆ ಭಾರತ. 2024 ಮತ್ತು 2026ರಲ್ಲಿ ಸತತವಾಗಿ 2 T20 ವಿಶ್ವಕಪ್ ಟೂರ್ನಿಗಳನ್ನು ಗೆದ್ದ ಇತಿಹಾಸ ನಮ್ಮ ಭಾರತಕ್ಕಿದೆ, ನಮ್ಮ ಭಾರತ ತಂಡಕ್ಕಿದೆ ಅಂತ ಹೇಳ್ಬೋದು. ಇನ್ನು 13ನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿದ್ವು ಅಂದರೆ ಒಟ್ಟು 20 ತಂಡಗಳು ಈ ಒಂದು ವಿಶ್ವಕಪ್ T20 ವಿಶ್ವಕಪ್ ಪಂದ್ಯದಲ್ಲಿ ಭಾಗವಹಿಸಿದ್ವು ಅಂತ ಹೇಳ್ಬೋದು. ನೆಕ್ಸ್ಟು 14ನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ ಫೈನಲ್ನಲ್ಲಿ 69 ರನ್ ಗಳಿಸುವ ಮೂಲಕ ಗರಿಷ್ಠ ವೈಯಕ್ತಿಕ ಸ್ಕೋರ್ ದಾಖಲಿಸಿದ ಭಾರತೀಯ
ಆಟಗಾರ ಯಾರು ಅಂದರೆ ಸಂಜು ಸ್ಯಾಮ್ಸನ್. ಇವರನ್ನು ಪ್ಲೇಯರ್ ಆಫ್ ದ ಸೀರೀಸ್ ಅಂತ ಕೂಡ ಗುರುತಿಸಿದ್ದೀವಿ. ಇವರು 89 ರನ್ ಗಳಿಸುವ ಮೂಲಕ ಗರಿಷ್ಠ ವೈಯಕ್ತಿಕ ಸ್ಕೋರ್ ದಾಖಲಿಸಿದ ಭಾರತೀಯ ಆಟಗಾರ ಅಂತ ಹೇಳ್ಬೋದು. ಇನ್ನು 15ನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದವರು ಯಾರು ಅಂದರೆ ರೋಹಿತ್ ಶರ್ಮಾ. ಓಕೆ, ಸೊ ಇವರು 2026ರ T20 ವಿಶ್ವಕಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಸೊ ಇದಿಷ್ಟು ನಿಮಗೆ ಕ್ರಿಕೆಟ್ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 15 ಪ್ರಶ್ನೋತ್ತರಗಳಾಗಿತ್ತು. ಸೊ ಇದೇ ರೀತಿಯ ಪ್ರಶ್ನೆಗಳನ್ನು ನೀವು ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ನಮಗೆ ಇವಾಗ ಪ್ರಚಲಿತದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಪ್ರಶ್ನೆಗಳನ್ನು ರೈಸ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಟೆನ್ನಿಸ್ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 16ನೆಯ ಪ್ರಶ್ನೆ, 2026ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಪೇನ್ ದೇಶದ ಕಾರ್ಲೋಸ್ ಅಲ್ಕ್ರಾಜ್. ಸೊ ನೆಕ್ಸ್ಟ್ ಕ್ವೆಶನ್ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಇವರು ಯಾರನ್ನು ಮಣಿಸಿ ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂದರೆ ನೋವಾಕ್ ಜೋಕೋವಿಕ್. ಓಕೆ, ನೋವಾಕ್ ಜೋಕೋವಿಕ್ ಅವರನ್ನು ಸೋಲಿಸಿ 2026ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಕಾರ್ಲೋಸ್ ಅಲ್ಕ್ರಾಜ್. ನೆಕ್ಸ್ಟು 18ನೆಯ ಪ್ರಶ್ನೆ, ಅತಿ ಕಿರಿಯ ವಯಸ್ಸಿನಲ್ಲಿ ಕೆರಿಯರ್ ಗ್ರ್ಯಾಂಡ್ ಸ್ಲ್ಯಾಮ್ ಪೂರ್ಣಗೊಳಿಸಿದ ಪುರುಷ ಟೆನ್ನಿಸ್ ಆಟಗಾರ ಯಾರು ಅಂದರೆ ಇದಕ್ಕೂ ಕೂಡ ಉತ್ತರ ಕಾರ್ಲೋಸ್ ಅಲ್ಕ್ರಾಜ್. ಇವರು 22ನೇ ವಯಸ್ಸಿಗೆ ಕೆರಿಯರ್ ಗ್ರ್ಯಾಂಡ್ ಸ್ಲ್ಯಾಮನ್ನು ಪೂರ್ಣಗೊಳಿಸಿದ ಪುರುಷ ಟೆನ್ನಿಸ್ ಆಟಗಾರ ಅನ್ನುವಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ. 19ನೆಯ ಪ್ರಶ್ನೆ, 2026ರ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದವರು ಎಲೆನಾ ರೈಬಾಕಿನಾ. ಓಕೆ, ಎಲೆನಾ ರೈಬಾಕಿನಾ ಇವರು 2026ರ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿ ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ 20ನೆಯ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2026ರ ಮಹಿಳಾ ಸಿಂಗಲ್ಸ್ ವಿಭಾಗದ ರನ್ನರ್ ಅಪ್ ಯಾರು ಅಂತ ಅಂದರೆ ಅರಿನಾ ಸಬಲೆಂಕಾ. ಓಕೆ, ಅರಿನಾ ಸಬಲೆಂಕಾ ಆಸ್ಟ್ರೇಲಿಯನ್ ಓಪನ್ 2026ರ ಮಹಿಳಾ ಸಿಂಗಲ್ಸ್ ವಿಭಾಗದ ರನ್ನರ್ ಅಪ್ ಆಗಿರ್ತಾರೆ. ಇನ್ನು 21ನೆಯ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಯಾವ ರೀತಿಯ ಕೋರ್ಟ್ನಲ್ಲಿ ಆಡಲಾಗುತ್ತದೆ ಅಂತ ಅಂದರೆ ಹಾರ್ಡ್ ಕೋರ್ಟ್ನಲ್ಲಿ ಆಡಲಾಗುತ್ತೆ. ಓಕೆ, ಸೊ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಹಾರ್ಡ್ ಕೋರ್ಟ್ನಲ್ಲಿ ಆಡಲಾಗುತ್ತೆ. 22ನೆಯ ಪ್ರಶ್ನೆ, ಫ್ರೆಂಚ್ ಓಪನ್ ಟೂರ್ನಿಯನ್ನು ಯಾವ ಕೋರ್ಟ್ನಲ್ಲಿ ಆಡಲಾಗುತ್ತೆ ಅಂದರೆ ಕ್ಲೇ ಕೋರ್ಟಲ್ಲಿ ಆಡಲಾಗುತ್ತೆ. ನೆಕ್ಸ್ಟ್, ನೋವಾಕ್ ಜೋಕೋವಿಕ್ ಯಾವ ದೇಶದ ಪ್ರಸಿದ್ಧ ಟೆನ್ನಿಸ್ ಆಟಗಾರ ಅಂದರೆ ಇವರು ಸೆರ್ಬಿಯಾ ದೇಶದ ಪ್ರಸಿದ್ಧ ಟೆನ್ನಿಸ್ ಆಟಗಾರರಾಗಿರ್ತಾರೆ. ನೆಕ್ಸ್ಟ್ 24ನೆಯ ಪ್ರಶ್ನೆ, 2026ರ ಹೊತ್ತಿಗೆ ನೋವಾಕ್ ಜೋಕೋವಿಕ್ ಎಷ್ಟು ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಹೊಂದಿದ್ದಾರೆ ಅಂದರೆ 24 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳನ್ನು ಇವರು ಹೊಂದಿದ್ದಾರೆ. ಇನ್ನು 25ನೆಯ ಪ್ರಶ್ನೆ, ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿಯು ಎಲ್ಲಿ ನಡೆಯುತ್ತದೆ ಅಂದರೆ ಇದು ಲಂಡನ್ನಲ್ಲಿ ನಡೆಯುತ್ತೆ. ಇಂಗ್ಲೆಂಡಿನ ಲಂಡನ್ನಲ್ಲಿ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿ ನಡೆಯುತ್ತೆ. ಓಕೆ, ಸೊ ಇದಿಷ್ಟು ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳಾಗಿತ್ತು. ಸೊ ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಅಂತ ಹೇಳ್ಬೋದು. ನೆಕ್ಸ್ಟು ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ 2026. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. 26ನೆಯ ಪ್ರಶ್ನೆ ಈ ರೀತಿ ಇದೆ, 2026ರ ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ 2026ರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ಇಟಲಿಯ ಮಿಲನ್ ಕಾರ್ಟಿನಾದಲ್ಲಿ ನಡೆಯಿತು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 27ನೆಯ ಪ್ರಶ್ನೆ, 2026ರ ವಿಂಟರ್ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಅಂದರೆ ನಾರ್ವೆ. ಓಕೆ, ನಾರ್ವೆ 2026ರ ವಿಂಟರ್ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶವಾಗಿರುತ್ತೆ. ಹಾಗಾದರೆ ಇದು ಎಷ್ಟು ಪದಕಗಳನ್ನು ಗೆದ್ದಿದೆ ಅನ್ನೋದು ಪ್ರಶ್ನೆ ಆಗ್ಬೋದು. ಸೊ ಪ್ರಶ್ನೆಯನ್ನು ಒಂದ್ಸಲ ಓದ್ತೀನಿ. ನಾರ್ವೆ 2026ರ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ 41 ಪದಕಗಳು. ಸೊ 18 ಇದರಲ್ಲಿ ಚಿನ್ನದ ಪದಕಗಳಾಗಿರುತ್ತೆ ಅನ್ನೋದು ವಿಶೇಷ. ಇನ್ನು 29ನೆಯ ಪ್ರಶ್ನೆ,
2026ರ ವಿಂಟರ್ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದ ದೇಶ ಯಾವುದು ಅಂತ ಅಂದರೆ USA. ಓಕೆ, ಅಮೆರಿಕ ಒಟ್ಟು 33 ಪದಕಗಳನ್ನು ಪಡೆದು 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಓಕೆ, ಮೊದಲನೇ ಸ್ಥಾನದಲ್ಲಿ ನಾರ್ವೆ ಇದೆ, 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಓಕೆ, ಸೊ ನಾರ್ವೆ ಒಟ್ಟು ಎಷ್ಟು ಪದಕಗಳನ್ನು ಪಡ್ಕೊಂಡಿದೆ ಅಂದರೆ 41, ಅನಂತರ ಅಮೆರಿಕ 33 ಪದಕಗಳು. ನೆಕ್ಸ್ಟು 30ನೇ ಪ್ರಶ್ನೆ, 2026ರ ಚಳಿಗಾಲದ ಪ್ಯಾರಾಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದು ಅಂದರೆ ಚೀನಾ. ಒಟ್ಟು 44 ಪದಕಗಳನ್ನು ಪಡೆದುಕೊಂಡಿದೆ. ಇನ್ನು 31ನೇ ಪ್ರಶ್ನೆ, ಒಂದೇ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ 6 ಚಿನ್ನದ ಪದಕ ಗೆದ್ದು ದಾಖಲೆ ಬರೆದ ನಾರ್ವೆಯ ಸ್ಕೀಯರ್ ಯಾರು ಅಂತ ಅಂದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜೊಹಾನೆಸ್ ಹೊಸ್ಫ್ಲಡ್ ಕ್ಲಾಬೋ. ಓಕೆ, ಒಂದೇ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ 6 ಚಿನ್ನದ ಪದಕ ಗೆದ್ದು ದಾಖಲೆ ಬರೆದ ನಾರ್ವೆಯ ಸ್ಕೀಯರ್ ಜೊಹಾನೆಸ್ ಹೊಸ್ಫ್ಲಡ್ ಕ್ಲಾಬೋ. ನೆಕ್ಸ್ಟ್ 32ನೇ ಪ್ರಶ್ನೆ, 2028ರ ಬೇಸಿಗೆ ಒಲಿಂಪಿಕ್ಸ್ ಅಂದರೆ ಸಮರ್ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. 2028ರ ಸಮರ್ ಒಲಿಂಪಿಕ್ಸ್ ಅಮೆರಿಕಾದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ನೆಕ್ಸ್ಟ್ 33ನೇ ಪ್ರಶ್ನೆ, 2032ರ ಬೇಸಿಗೆ ಒಲಿಂಪಿಕ್ಸ್ ಆತಿಥ್ಯ ವಹಿಸಲಿರುವ ನಗರ ಯಾವುದು ಅಂತ ಅಂದರೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ನಗರ. ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ 2032ರ ಬೇಸಿಗೆ ಒಲಿಂಪಿಕ್ಸ್ ನಡೆಸಲಿಕ್ಕೆ ಆತಿಥ್ಯ ವಹಿಸಿರುವಂತಹ ನಗರ ಯಾವುದು ಅಂದರೆ ಬ್ರಿಸ್ಬೇನ್. ನೆಕ್ಸ್ಟ್ 34ನೇ ಪ್ರಶ್ನೆ, ಒಲಿಂಪಿಕ್ಸ್ ಲೋಗೋದಲ್ಲಿ ಒಟ್ಟು ಎಷ್ಟು ಉಂಗುರಗಳು ಇರುತ್ತವೆ ಅಂದರೆ 5 ಉಂಗುರಗಳಿರುತ್ತೆ. ಇನ್ನು 35ನೇ ಪ್ರಶ್ನೆ, 2024ರ ಬೇಸಿಗೆ ಒಲಿಂಪಿಕ್ಸನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಪ್ಯಾರಿಸ್, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 2024ರ ಬೇಸಿಗೆ ಒಲಿಂಪಿಕ್ಸನ್ನು ಆಯೋಜಿಸಲಾಗಿತ್ತು. ಸೊ 2024 ಅಂದರೆ ಕಳೆದ ಬಾರಿ ಎಲ್ಲಿ ನಡೆದಿತ್ತು, ಜೊತೆಗೆ 2028ರಲ್ಲಿ ಎಲ್ಲಿ ನಡೆಯಲಿದೆ, 2032ರಲ್ಲಿ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯ ವಹಿಸುವಂತಹ ನಗರ ಯಾವುದು, ಇದೆಲ್ಲವೂ ಕೂಡ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಇನ್ನು ಫುಟ್ಬಾಲ್ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ, 2026ರ ಫಿಫಾ ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿರುವ ದೇಶಗಳು ಯಾವುದು ಅಂದರೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಓಕೆ, 2026ರ ಫಿಫಾ ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿರುವ ದೇಶಗಳು ಅಮೆರಿಕ, ಕೆನಡಾ, ಮೆಕ್ಸಿಕೋ. ನೆಕ್ಸ್ಟು 2026ರ ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ತಂಡಗಳು ಸ್ಪರ್ಧಿಸುತ್ತಿವೆ ಅಂದರೆ ಒಟ್ಟು 42 ತಂಡಗಳು ಈ ಒಂದು ವಿಶ್ವಕಪ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಲಿದೆ. ನೆಕ್ಸ್ಟ್ 38ನೇ ಪ್ರಶ್ನೆ, 2022ರ ಫಿಫಾ ವಿಶ್ವಕಪ್ಪನ್ನು ಗೆದ್ದ ದೇಶ ಯಾವುದು? ಅರ್ಜೆಂಟೀನಾ. 39ನೇ ಪ್ರಶ್ನೆ, ಕೋಪಾ ಅಮೆರಿಕಾ ಟೂರ್ನಿಯು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಇದು ಫುಟ್ಬಾಲ್ಗೆ ಸಂಬಂಧಿಸಿದಂತಹ ಟೂರ್ನಿಯಾಗಿರುತ್ತೆ. ಇನ್ನು 40ನೆಯ ಪ್ರಶ್ನೆ, ಪ್ರಸ್ತುತ ಫಿಫಾ ಅಧ್ಯಕ್ಷರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಆಗುತ್ತಿದ್ದು. ಜಿಯಾನಿ ಇನ್ಫಾಂಟಿನೋ ಇವರು ಪ್ರಸ್ತುತ ಫಿಫಾ ಅಧ್ಯಕ್ಷರಾಗಿರ್ತಾರೆ, ಜಿಯಾನಿ ಇನ್ಫಾಂಟಿನೋ. ಇನ್ನು 41ನೆಯ ಪ್ರಶ್ನೆ, ಲಿಯೋನೆಲ್ ಮೆಸ್ಸಿ ಯಾವ ದೇಶದ ಖ್ಯಾತ ಫುಟ್ಬಾಲ್ ಆಟಗಾರ ಅಂದರೆ ಇವರು ಅರ್ಜೆಂಟೀನಾದ ಖ್ಯಾತ ಫುಟ್ಬಾಲ್ ಆಟಗಾರ ಆಗಿರ್ತಾರೆ. ಲಿಯೋನೆಲ್ ಮೆಸ್ಸಿ ಅವರು ಅರ್ಜೆಂಟೀನಾ ದೇಶದ ಖ್ಯಾತ ಫುಟ್ಬಾಲ್ ಆಟಗಾರ. ನೆಕ್ಸ್ಟು 42ನೆಯ ಪ್ರಶ್ನೆ ಈ ರೀತಿ ಇದೆ, ಯುರೋ ಕಪ್ ಯಾವ ಖಂಡದ ಅಂತಾರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಹೆಸರಲ್ಲೇ ಇದೆ, ಯುರೋಪ್ನ ಅಂತಾರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ 43ನೆಯ ಪ್ರಶ್ನೆ, ಪೋರ್ಚುಗಲ್ನ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಯಾರು ಅಂತ ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ನ ಪ್ರಸಿದ್ಧ ಫುಟ್ಬಾಲ್ ಆಟಗಾರರಾಗಿರ್ತಾರೆ. 44ನೆಯ ಪ್ರಶ್ನೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಪ್ರಸ್ತುತ ಪ್ರತಿನಿಧಿಸುತ್ತಿರುವ ಫುಟ್ಬಾಲ್ ಕ್ಲಬ್ ಯಾವುದು ಅಂತ ಅಂದರೆ ಅಲ್ ನಾಸರ್. ಓಕೆ, ಅಲ್ ನಾಸರ್ ಅನ್ನೋದು ಒಂದು ಫುಟ್ಬಾಲ್ ಕ್ಲಬ್ ಆಗಿರುತ್ತೆ. ಸೊ ಇದರ ಪ್ರಸ್ತುತ ಇದರ ಪ್ರತಿನಿಧಿತ್ವವನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂತ ಅಂದರೆ ಕ್ರಿಸ್ಟಿಯಾನ್ ರೊನಾಲ್ಡೋ. ಇನ್ನು 45ನೆಯ ಪ್ರಶ್ನೆ, 2026ರ ವಿಶ್ವಕಪ್ ಫೈನಲ್ ಪಂದ್ಯವು ಅಮೆರಿಕದ ಯಾವ ಸ್ಟೇಡಿಯಂನಲ್ಲಿ ನಡೆಯಲಿದೆ ಅಂತ ಅಂದರೆ ನ್ಯೂಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆಯಲಿದೆ.
2026ರ ವಿಶ್ವಕಪ್ ಫೈನಲ್ ಪಂದ್ಯವು ಅಮೆರಿಕಾದ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇನ್ನು ಇತರೆ ಕ್ರೀಡಾ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಒಂದು 4-5 ಪ್ರಶ್ನೆಗಳಿದೆ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. 2026ರ ಏಷ್ಯನ್ ಗೇಮ್ಸನ್ನು ಯಾವ ದೇಶ ಆಯೋಜಿಸುತ್ತಿದೆ ಅಂತ ಅಂದರೆ ಜಪಾನ್ನ ಐಚಿ ನಗೋಯಾ. ಓಕೆ, ಸೊ ಜಪಾನ್ನ ಐಚಿ ನಗೋಯಾ ನಗರದಲ್ಲಿ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಇನ್ನು 47ನೆಯ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಇದು ಮಹಿಳಾ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಒಂದು ಕ್ರೀಡೆಯಾಗಿರುತ್ತೆ. 48ನೆಯ ಪ್ರಶ್ನೆ, ಭಾರತದ ಪ್ರಸಿದ್ಧ ಜಾವೆಲಿನ್ ಥ್ರೋ ಅಂದರೆ ಈಟಿ ಎಸೆತ ಅಥ್ಲೀಟ್ ಯಾರು ಅಂದರೆ ನೀರಜ್ ಚೋಪ್ರಾ. 49ನೆಯ ಪ್ರಶ್ನೆ, ಡೈಮಂಡ್ ಲೀಗ್ ಯಾವ ಕ್ರೀಡೆಗಳಿಗೆ ಸಂಬಂಧಿಸಿದ ಪ್ರತಿಷ್ಠಿತ ಟೂರ್ನಿಯಾಗಿದೆ ಅಂದರೆ ಇದು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರತಿಷ್ಠಿತ ಟೂರ್ನಿಯಾಗಿದೆ. ನೆಕ್ಸ್ಟ್ 50ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಾಕಿ ವಿಶ್ವಕಪ್ಪನ್ನು ಆಯೋಜಿಸುವ ಸಂಸ್ಥೆ ಯಾವುದು ಅಂದರೆ FIH ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್. ಓಕೆ, ಸೊ ಇದು ಅಂತಾರಾಷ್ಟ್ರೀಯ ಹಾಕಿ ವಿಶ್ವಕಪ್ಪನ್ನು ಆಯೋಜಿಸುವಂತಹ ಸಂಸ್ಥೆಯಾಗಿರುತ್ತೆ. ಸೊ ಇದಿಷ್ಟು ನಿಮಗೆ ಕ್ರೀಡೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನವನ್ನು ಆಧರಿಸಿದ ಪ್ರಶ್ನೋತ್ತರಗಳಾಗಿತ್ತು. ಸೊ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಈ ರೀತಿಯ ಒಂದು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾಗಿ 50 ಪ್ರಶ್ನೆಗಳನ್ನು ಸಂಗ್ರಹಿಸಿ ಅದನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಈ ಒಂದು ಪ್ರಯತ್ನ ನಿಮಗೆ ಪರೀಕ್ಷೆಗೆ ಉಪಯುಕ್ತವಾಗಲಿದೆ ಅನ್ನುವಂಥ ಭರವಸೆಯೊಂದಿಗೆ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.